ಸೋಮಿ ನಾಮಕ ಮಹಿಮೆ ಉಂಟಾಗ್ಲಿ. ನಂಗ தொடர்ந்து ಸಂಗೀತ ಬುಕ್ ಧ್ಯಾನ ಮಾಡಿದ್ದೋ. ಸಂಗೀತ ಪகுதிಯ ಧ್ಯಾನದೋಗೆ நிறைய காரியமா நாங்க ನೋಡಿದೋ. ಅಗಿಗಾರರು ನಂಗವ ಏಕ ಆಳುಗ ಮಾಡಿಯಾರ. ನಂಗವ ಆಳುಗ ಮಾಡುವ ಎಡೆಗ ಅವಕ್ಕವ ಕೇಗಿಸ್ತದ ದಾರ ಅಂದಲೆ ನಂಗತ ತೆಮ್ಮನು ಕೊಡ್ತು ನಂಗ ನೋಡಿದೋ. ನಂಗ ಬದುಕಿನ ನಿರ್ವಾಣ ತೆಂಬುದು ಏನ ತೆಂದೇಗಿ ನೋಡಿದೋ. ಏಗುವ ನಂಗ ದೇವ್ರನ ಬೀಪ ಎಡೆಯೋಗೆ ಮற்ற ಕಾರ್ಯವ ಬೀತನವೋ ಆ ಎಡೆಯೋಗೆ ನಂಗ ಬಲವೀನ வெளிப்பட்றா, ನಂಗ ನಿರ್ವಾಣ வெளிப்பட்றா. ಆಗ ಒಡನೆ ಸತ್ರು ನಂಗ ಆಳುಗ ಮಾಡೋದಗ ಆರಂಭಿಸಿಪ್ನ ಅಂತಂದೇಗಿ ನಂಗ ನೋಡಿದೋ. ಅದನ್ನ தொடர்ச்சிಯಾಗಿ ಈಗ ನಂಗ ನೋಡುವ ಕಾರ್ಯ ಏರ್ಕನವೇ ನಂಗ ನೋಡಿದತ್ತ ತಿರುಗಿ ನಂಗ ಅದನ್ನ ಇನ್ನೂ ಡೀಪಾ ನಂಗ ನೋಡೋದು ಅಂತಂದ್ರೆ ಲೇವಿಯಾಗಮ ಬುಕ್ದೊಗೆ 26வது அதிகாரதொகை 14 அதிரேஜுகட்ட சில வார்த்தைகளெல்லாம் கொடுக்கப்பட்டிருது. ಆ ಮಾತು ಏನಂದ ಈಗ ನಾ ಓದಿನೇ ಓಟುಳುವಿ. ಆ ಮಾತುதொகை ஏகிறா, நீங்கள் எனக்கு செவி கொடாமலும் இந்த கற்பனைகள் எல்லாவற்றின்படி செய்யாமலும் என் கட்டளைகளை வெறுத்து உங்கள் ஆத்மா என் நியாயங்களை அரோசித்து என் கற்பனைகள் எல்லாவற்றின் படியும் செய்யாதபடிக்கு என் உடன்படிக்கையை நீங்கள் மீறி போடுவீர்களாகில். ಆಗ ಸೋಮಿಯ ಉಡನ್ಪಡಿಕೆ ಏನಂದ್ರೆ ನಿಂಗೂ ನಾನು ದೇವ್ರನ್ನ ಕಟ್ಟಲೆ ಕೀಳ್ಪಡಿಂಜೋದು ಅತ್ತೆಂಬುದು ದೇವ್ರನ ಉಡನ್ಪಡಿಕೆ. ಆಗ ಸೋಮಿ ಹೇಗಿನ ಇತ್ತ ಮಾಕೆ ಎನ್ನ ಸದ್ದಗ ನಿಂಗ ಬಂದು ಕಿವಿ ಕೊಡಲ ಅತ್ತಂದ್ರೆ ಏನ ನಡೆದ್ರ ಅತ್ತೆಂಬುದನ್ನ ಸೋಮಿ ಹೇಗಿದ್ನೆ. ಆಗ ಸತ್ರು ನಂಗ ಮೇಲೆ ಆಳುಗ ಮಾಡೋಣಗ ನೆಲವರ ಎತ್ತಟ್ರ ಅತ್ತೆಂಬುದನ್ನ 16வது ವಸನ ಹೇಗಿರ ಸೋಮಿ ಹೇಗಿನ என் உடன்படிக்கையை நீங்க தள்ளி அதனை மீறி இது கனாத்தந்தேகி நீங்க விலகி ஓல நான் உங்களுக்கு செய்வது என்னவென்றால் கண்களை பூத்து போக பண்ணுகிறதற்கும் இருதயத்தை துயரப்படுத்துகிறதற்கும் திகிலையும் ஈழையையும் காய்ச்சலையும் உங்களுக்கு வர பண்ணுவேன். நீங்கள் விதைக்கும் விதை விருதாமா இருக்கும். உங்கள் சத்துருக்கள் அதன் பலனை தின்பார்கள். நான் உங்களுக்கு விரோதமாக என் முகத்தை திருப்புவேன். உங்கள் சத்துருக்களுக்கு முன்பாக முறியடிக்கப்படுவீர்கள். உங்கள் பகைஞர் உங்களை ஆளுவார்கள். துரத்துவார் ಇಲ್ಲಾದಿರುಂದು ಓಡುವೀர்கள் ಎಂಬ. ಹಾಗೆ ನೋಡುವಿ ಇಲ್ಲಿ ಎಸ್ ಕಾರ್ಯ ಸೋಮಿ ಇದನೆ ನಿಂಗ ಅಗಿಗಾರರು ನಿಂಗ ಆಂಡಾರ ತಂದೆ ಸೋಮಿ ಇದನೆ ஐடியோக தெளிவாய் படுத்துறது. சோமி ஏகினா கண்களை பூத்து போக பண்ணுகிறதற்கும் ஆக நீன கண்ணுன வெளிச்சம் எனக்கு இல்லாத போயிட்டுறா பதுக்குனா வெளிச்சம் இல்ல தந்தல ನಂಗೆ ಅರ್ಶನಿಯೇ ಇಲ್ಲ. ಆಗ ಬದುಕುನೋ ಕಣ್களை பூத்து போக பண்ணுகிறதற்கும் ಅಂತಂದ್ರೆ ನಂಗಗ ಬಂದು ಲಿಟ್ರಲ್ ಕಣ್ಣು ನಂಗ ಕಣ್ಣುಗ ಬಪ್ಪ ಸಂಗಟವ ಪತಿ ಮಾತಾಡ್ರ. ಅದು ಮಾತ್ರ ಅಲ್ಲ ನಂಗ ಬದುಕುನೋ வெளிச்ச ಇಲ್ಲ ಎಂಬುದನ್ನು ಸೋಮಿ ಹೇಗಿನ இருதயத்தை துயரப்படுத்துகிறதற்கும். இருதய ನೋಡಿವಿ ಹೇಗೂ ಒಂದು ಪದಟವಾದ ನೆಲಮಿಯೋಗೆ சில பேர் ನೋಡಿಲ್ಲ ದೇವರನ್ನ ನಂಬಿಲಿ ಕೂಡ ಅವಕ್ರ ಬದುಕುನ ಒಂದು வெளிச்ச ಅಡಾರ ಅವಕ್ರ ಬದುಕುನ ಹೇಗುವೇ ಒಂದು ಪದಟ ಹೋಗುತ್ತೆ ನೆಲಮಿಯೋಗುತ್ತ ಇದ್ದಾರ. ಆಗ ಅದು ಮಾತ್ರ ಅಲ್ಲ ಅವಕ್ರ ಇರುದಿಯ ದುಃಖ ತುಯರ ದಿಗಿಲ್ ಇದುತ್ತ ಏನಾತಂದ್ರೆ ಸಂಕಟ ಇದನ್ನೋಗುತ್ತ ಅವಕ್ ಅದೇ ಇದ್ದಾರ. ಮರನೆ ಬಂದು ಒಂದ್ ಅಕ್ಕತಂಗೆ ಬುದ್ದು ಕಾಲು ಒಡೆದು ತಡದೆ ಅಕ್ಕಗಾಗಿ ಹೆಂಗ ಓಯ್ ನೋಡ್ನೇಂದು ಹೋಯ್ತು ಅರಕ ಮಾಡೋಣಗ ಆ ಅಕ್ಕ சோமி அறியற ಒಂದು ಹಿಂದೂ ಅಕ್ಕ. அக்க ஏகியா தம்பி எனக்கு ஒன்னும் வேணாம், மனசுக்கு நிம்மதி மாத்திரம் இருந்தா போதும்னு சொல்லி எனக்காக ஜெபிப்பா ஜெபம் பண்ணுப்பா ತಂದೇಗಿ ಏಗಿಯ. ಆಗ ನೋಡ್ವಿ ಅವಕ್ಕ ಹಣಕಾಸುಗ ಅವಕ್ಕ ಒಂದು ಪ್ರಚನೆ ಇಲ್ಲ. ಅವಕ್ಕ ಒಂದುಗೆ 2 ಮನೆ ಅಡದೆ ಅವಕ್ಕ ಬೇಕಾದಂಗ ಸೊತ್ತಡದೆ ಅವಕ್ಕ ಸೊಗಾಡದೆ ಎಲ್ಲ ಅಡದೆ ಅಲ್ಲೇ ಮನಸ್ಸುಗ ನಿಮ್ಮದಿ ಇಲ್ಲ ತಂದೇಗಿ ಎನಗಾಯ ಅರಕ ಮಾಡೋ ತಂದಿಯ. ಆಗ ಈ ಅಡಿಯೋಗೆ ತಾ ಒಂದು ಹಿಂದೂ ತಾ ಸೋಮಿ ಅರಿಯಾರ ಸೋಮಿ ಗಾವ ರುಚಿ ನೋಡ್ಲೆ ಅದರಿಂದ ತಾ ಕೇತಿಯ ಅಲ್ಲ நான் என்ன என்னதுல நிறைய பேர் ரட்சிக்கப்பட்டு ದೇವ್ರನ್ನ ಗವವ ಅರ್ಧಟು ಕೂಡ ಅವಕ್ರ ಬದುಕುನ ನಿಮ್ಮದಿ ಇಲ್ಲದಿದ್ದಾರೆ, ಮನ ಒಳಚಲ್ನು ಇದ್ದಾರೆ. ಸಿಲ ಪೇರ್ಗು ನೋಡ್ಲೆ ನಂಗಗವೇ ಸೋಮಿ ಇವಕ್ಕೆ ಸೋಮಿ ನಂಬಿಟ್ಟು ಏಕಿತ್ತಿದ್ದಾರೆ ಇವಕ್ರ ಬದುಕುನೋಗ ಇವಕ್ಕೆ ಏಕ ಈಸಕ ಕಷ್ಟಪಟ್ಟಾರ ವೇದನೆಯೋಗಿದ್ದಾರೆ ಮನೆಗೆ ನಂಗ ಕಟ್ರ ಅಲ್ಲ ஏதோ ಒಂದು ವಿಷಯದೊಗೆ ಅವಕ್ಕ ದೇವ್ರನ್ನ ಕೂಡ ಉಡನ್ಪಡಿಕೆಯೋಗೆ ಅವಕ್ಕ ಬಂದು ಸರಿಯಾಗಿ ಇರಾರು. ದೇವ್ರನ್ನ ಉಡನ್ಪಡಿಕೆಗ ಅವಕ್ಕ ವಿರೋಧವಾಗಿ ஏதோ ಒಂದು ತಪ್ಪು ಮಾಡಿದಾರ. ಒಂದು ವೇಳೆ சில பேರು ಮನುಷ್ಯರು ಅವಕ್ಕ ಮಾಡಿದ ತಪ್ಪ ನಂಗಗ ತೋರ್ಚಾರು ಅವಕ್ಕ ಬಂದು ಅವಕರ ಸಾರ ಆಡುವ ಪಾಸಿಟಿವ್ ಸೈಡ್ ಮಟ್ಟುತ್ತ ನಂಗಗ வெளிப்படுத்திಯಾರ, ನೆಗೆಟಿವ್ ಸೈಡ್ ಮ್ಯಾಕ್ಸಿಮಮ್ ಕವರ್ ಮಾಡಿಟ್ಟಾರ. ಅಲ್ಲ ದೇವ್ರ ಮಟ್ಟುತ್ತ ಒಂದು ಮನುಷ್ಯನ ನೆಗೆಟಿವ್ ಸೈಡವು ಪಾಸಿಟಿವ್ ಸೈಡವು ದೇವ್ರ ಅರ್ಧನೆ. ಆಗ ಆ ದೇವ್ರು ಅತ್ತ ಅರವಣತ ಸೋಮಿ ಮಾತೆಗಿರ ಅವಕ್ಕ ಏನೇನು ಬಂದ್ರಂಬ ಅವಕ್ಕ ಸಂಕಟ ಬಂದ್ರ ದಿಗಿಲ್ ಬಂದ್ರ ಅವಕರ ಬಂದು ಹೇಗೂ ಅವಕ್ಕ ಬಂದು ಕಾಯ್ಚಲ್ ಫೀವರ್ ಬಂದು ನೇಟ್ರ ಅವಕ್ಕ ಬಿತ್ತಲಿ ಕೂಡ ಅವಕ್ಕೆ ಎಸಗೋ ಪ್ರಯಾಸ ಪಟ್ಟಾರ, ಎಸಗೋ ಬಿಸ್ನೆಸ್ ಮಾಡ್ಯಾರ. ಅಲ್ಲ ಆ ಬಿಸ್ನೆಸ್ ಅವಕ್ಕ ಸಕ್ಸಸ್ಸೇ ಆಗಾರ. ಅದು ಮಾತ್ರ ಅಲ್ಲ ಅವಕ್ಕ ಕಷ್ಟಪಟ್ಟು ಏದಾಚು ಒಂದನ್ನು ಮಾಡ್ಲ ಸತ್ರು ಬಂದು ಅದನ್ನ ತಿಂಡುಪ್ನಂಬ ಅವಕ್ರ ಅಗಿಗಾರರು ಅವಕ್ಕ ಅದನ್ನ ಎಂಜಾಯ್ ಮಾಡಿಟ್ಟಾರ.
ಆಗ ಸ್ವಾಮಿ ಏಕ ಇದೆಲ್ಲ நடந்தது ಅಂದல ஏக்க ಅಂದல என்ன முகம் நீங்க விரோதமாகி அடத நான் உங்களுக்கு விரோதமாக என் முகத்தை திருப்புவேன். ஆக நீங்க சத்துருக்களுக்கு முந்தாடு நீங்க முறியடிக்கப்படுவீர்கள் நடத. ಆಗ ನಿಂಗ ಅಗಿಗಾರು ನಿಂಗ ಆಂಡಾರ ತಂದೆಗಾಡದೆ ತುರತ್ತುವಾರು ಇಲ್ಲಾದಿருந்து ಓಡುವೀர்கள். ಆಗ ದಾರು ನಿನ್ನ ತೊರ್ತಿನ್ ಬರೋರು ಅಲೆ ನೀವು ಓಡ್ರ ஏக்காத்தந்துல தராளி என்ன துரத்தின் வந்துட்டார் வெளியோ அத்திம்ப பதட்டதொகியே அவக்கு ಒಂದು நிம்மதியான இலைப்பாறுதல் அவக்கிற ಬದುಕುನೋಗ ಅಡಾರ. இதுக்கெல்லாம் காரணம் ஏன்னா அதனாக்காவது மாத்தீகிற நீங்கள் எனக்கு செவி கொடாமலும் என் கற்பனைகளின்படி செய்யாமலும் ಆಗ ನೋಡಿವಿ ಫಸ್ಟ್ ಬಂದು ದೇವ್ರಿಗ ಒಂದು ಮನುಷ್ಯ ಕಿವಿ ಕೊಡುಲ್ಲ ಎಂದಲೆ ಸೋಮಿಯ ಸದ್ದವ ಕೇಪುದುಗ ಸೋಮಿ ಸೆವಿ ಸಾಯ್ತು ಒಂದು ಎಡಿಯ ಕಡದೆ ಸೆವಿ ಸಾಯ್ಚೋದು ಒಂದಲಿಯೇ ನಂಗೆ ತಲೆ ಬಗ್ಗೋದು ಕಿವಿಯ ಬಂದು ಸಪೇನ ಸಾಚೋದು ಮುಡಿಯ ಕಿವಿ ತನ್ನಾಡ ಸಾಂಜಾರ ಕಿವಿ ಮಂಡೆ ಕೂಡ ಒಟ್ಟಿ ನಡೆದೆ. ಆಗ ನಂಗೆ ಏನ್ ಮಾಡೋದು ಅಂದಲೆ ಸೆವಿ ಸಾಯ್ತು ತೆಮ್ಮನೆಗ ನಂಗ ತಲೆ ಓಡ ಏನ್ ಮಾಡೋದು ಅಂದಲೆ ನಂಗೆ ತಲೆ ಬಗ್ಗಿಸಿ ನಂಗೆ ಕಿವಿ ಏನ್ ಮಾಡೋದು ಕಿವಿಯ ಸಾಯ್ಚಿ ನಂಗೆ ಏನ್ ಮಾಡೋದು ದೇವ್ರನ್ನ ಸದ್ದವ ಕೇಪಾಕರಾಯ್ಬೋದು ಅತ್ತಮಾಕೆ ನಂಗ ಕೇತು ನೋಡಾದಪ್ಪನೆಗ ಹಗೆಗಾರರು ನಂಗವ ಏನ್ ಮಾಡಿಯಾರ ಆಂಡಾರ ತುರತ್ತುವಾರು ಇಲ್ಲಾದಿருந்து மூடுவீர்கள் ಅಂದಡದೆ. அதுக்கடுத்தது ನೋಡ್ವಿ ಆಗ அகிகார ನಂಗವ ஆம்புதுக முதல் காரண ನಂಗ ದೇವ್ರಿಗೆ ಕಿವಿ ಕೊಡಾದಪ್ಪನೆ. ಎರಡಾவது காரண அதே வசனதுக்கு ஏகிற என்னுடைய கற்பனைகளின் படி செய்யாமலும் ಅಂದಡದೆ. ಆಗ ದೇವ್ರನ್ನ ಕಟ್ಟಳೆ ಕற்பನೆ ಪಡೆ ಒಂದು ಮನುಷ್ಯ ನಡಿವಿಲೆ ಅಂತಂದಲ ಅಮ್ಮ ಬಂದು ನೋಡ್ವಿ 100ಗ 34 ಮಾರ್ಕ್ ಇಸಲು ಅಮ್ಮ ಫೇಲ್ತಾ. ಆಗ 30 ಸರಿ ಅಮ್ಮ ಒಂದೇ ಒಂದು ಮಾರ್ಕ್ ತಾನೆ ಅತ್ತಂದ ಹೇಗಿ ನಂಗ ಬಂದು ದಾರು ಪಾಸ್ ಮಾಡಿ ಬಿಡೋದಿಲ್ಲ ಆ ಒಂದು ಮಾರ್ಕು ಇಲ್ಲೇಂದಲ್ಲಿ ಅಮ್ಮ ಫೇಲು. ಅದೇ ಮಕ್ಕೆ ದೇವ್ರು ಹೇಗಿದೆ ಜೋಲಿಗೆ ಹೋದೋಗೆ ಒಳಗ ಪ್ರಕಾರವಾದ ಮನುಷ್ಯನೇ 100ಗೆ 100 ಎದುರು ನೋಡೋದಿಲ್ಲ. ಅಮ್ಮ ಏನ್ ಮಣ್ಣ ಅಂದಲ 100 ಮಾರ್ಕ್ ಹಾಕಿಲ್ಲ ಈ 100 ಮಾರ್ಕ್ದೋಗೆ நீ ಬಂದು ಒಂದು 35 ಗಂಟೆ நீ முயற்சி ಮಾಡಿ ಎತ್ತಿಪ್ಲೆ ನೀನು ಪ್ರಮೋಟ್ ಮಾಡಿ எங்க அடுத்த கிளாஸ் கேசிப்னியோ அந்த ஐயர உலக பிரகாரவாய் பாவுக்கா 100க ஒரு 35 மார்க் நீ எடுத்தா போதும். ಆಗ ಮೀದಿ ಅಮ್ಮ ಆಡ 65 ಮಾರ್ಕವು ನೀನು ಸೇತಿ ಎತ್ತೊಂದು ಏಗುಳ ಅಲ್ಲ ಟಾಪರ್ ಇದ್ದಾರೆ ಸ್ಕೂಲ್ನ ಟಾಪರ್ ಇದ್ದಾರೆ ಟಾಪರ್ ಕಪ್ಪ ಕುಣವೆ ಅದು ಬೇರೆ ಅಲ್ಲ ಎಲ್ಲಾಗೂ ಕಾಮನ್ ಆಗಿ ಒಂದು ವಿಧಿಕಪಟ್ಟ ಕಟ್ಟಳೆ ಏನಂತಂದ್ರೆ 35 கண்டிப்பா ಕಂಪಲ್ಸರಿ ಎತ್ತಿ ಹಾಪುದು. ಅತ್ತೆ ಇಲ್ಲಾದ 34 ಎತ್ತಿಟ್ಟು 1 ಮಾರ್ಕ್ ತಾನೆ ಏನವ ಪಾಸ್ ಮಾಡೋದಿಲ್ಲ ಗವರ್ಮೆಂಟ್ ಪಾಸ್ ಮಾಡಾರ. அதே மாதிரிதா சோமிய கட்டளை பைபிள்ನ கட்டளை ಅಂದೈತಿಲ್ಲ 613 ಕಟ್ಟಳೆ ಅಡದೆ ಅದೆಲ್ಲಾಮ ಫಿಲ್ಟರ್ ಮಾಡಿತಾ ದೇವ್ರು ನಂಗೆ 10 ಕಟ್ಟಳೆ ತಂದನೆ. ಆ 10 ಕಟ್ಟಳೆಯಾಗಿಯೂ ಫಿಲ್ಟರ್ ಮಾಡಿ 2 ಕಟ್ಟಳೆ ಆ 2 ಕಟ್ಟಳೆ ದೇವ್ರನ್ನ ನೀ ಗವ್ ಮಾಡೋದು ದೇವ್ರನ್ನ ಗವ್ ಮಾಡಿದಂಗೆ ನಿನ್ನ ನೀ ಗವ್ ಮಾಡೋದು ನಿನ್ನ ಗವ್ ಮಾಡಿದಂಗೆ ನಿನ್ನ ಆಗೆಗಾರನ ಗವ್ ಮಾಡೋದು அது நின்ன சுத்தி பாக்குற நீ கவமாடுது. அதாவது உன்னில் அன்பு கூறுவது போல பிறனிடத்திலும் அன்பு கூறுவாயாக. ಫಸ್ಟ್ ದೇವ್ನಾಗಿ ಕಟ್ಟಿಡத்துல ಅನ್ಬು ಕೂರುವಾಯಾಗ அடுத்த ಕುರುವು ನೀ ಗವ್ ಮಾಡುದು ಇದೆರಡುತ್ತಾ. ಈಗ ಇದೆರಡುನೋಗಿಯೂ ನೀ ಫೇಲ್ ಆಯ್ತು ಎನ್ನ ಪಾಸ್ ಮಾಡು ದೇವ್ರೆ ಆಯ್ತಂದಲ ಸ್ವಾಮಿ ಪಾಸ್ ಮಾಡಾರ. ಆಗ ಇದೆರಡುದೋಗಿಯೂ ಈ ಸದ್ದವ ನಂಗೆ ಕೇಪಿಲ್ಲ ಆಯ್ತಂದಲ சில பேರು ಸ್ವಾಮಿ ನಾನು ಇನ್ನ ಗವ್ ಮಾಡ್ನೆ ಅಲ್ಲಿ ನೀ ಸುತ್ತಿ ಬೋಕ್ರೆ ಗವ್ ಮಾಡೋದಿಲ್ಲ ಅದನ್ನ ನಾ ಗವ್ ಮಾಡೋದಿಲ್ಲ ಸ್ವಾಮಿ ಆತಂದಲ ಅಮ್ಮ ಫೇಲ್ತಾ ಸ್ವಾಮಿಯ ಪಾರ್ವಿಯೋಗ ಅಮ್ಮ ಫೇಲ್ತಾ. சோமிய மாத்தேகிற தேவருக்கு கிவி கொடாதப்பனಗ ದೇವ್ರನ್ನ ಕರ್ಪಣೆ ಪಡಿ ನಡೆಯಾದಪ್ಪನಗ ಸೋಮಿಯ ಕಟ್ಟಳೆಯ ಏಮ ವ್ಯರ್ತನವೋ ಸೋಮಿ ಈ ವಸನ ನನಗೆ எடுத்துற ಆ ವಸನವ நான் வெறுத்தன நீ ஒಬ್ಬன மன்னிச்சோந்து ஏகில மன்னிச்சோது ಎಂಬುದು ಎನ್ನಂದ ಮುಡಿಯಾರ. ಆಗ ಸೋಮಿ ನಾನ್ ನಿಂಗ ಮನ್ನಿಚಿದ್ದು ಮಾಕ ನೀ ಇನ್ನೊಂದೊಬ್ಬಗ ಮನ್ನಿಚೋಂದಲ್ಲ ಈ ಮಾತುಗೂ ನಾ ಕೀಳ್ಪಡಿಂಜೋದಿಲ್ಲ ಸ್ವಾಮಿ ಅಲ್ಲ ಇನ್ನೊಂದು ಮಾತಾಡ್ಲ ಆ ಮಾತುಗೂ ನಾ ಕೀಳ್ಪಡಿಂಜಿನ ಅಂದಲ್ಲ ನೀ ಫೇಲ್ತಾ. ಆಗ ದೇವ್ರನ್ನ ಉಡನ್ಪಡಿಕೆಯ ಮೀರ್ಲಿಯೂ ಫೇಲು ಸೋಮಿಯ ಕಟ್ಟಳೆಯ ವ್ಯರ್ಥಲಿಯೂ ಫೇಲು ದೇವ್ರನ್ನ ಕರ್ಪಣೆ ಪಡಿ ನಡೆಯಾದಿದ್ದಲೆ ಫೇಲು ಸೋಮಿಯ ಸದ್ದಗ ಕಿವಿ ಕೊಡಾದಿದ್ದಲೆ ಫೇಲು ಏಕ ಫೇಲು ಅಂದಲೆ ಇತ್ತಮಾಕಿ ಇಬ್ಬಾಗ ನೋಡಿ ಸೋಮಿ ಏನ ಎನ್ನ ಮೊಗವ ಅಮ್ಮನ ಬಿಟ್ಟು ತಿರುಕಿನೇ ಆತನ ಹೇಗುವ ಸೋಮಿಯ ಒಂದು ಮನುಷ್ಯನ ಬಿಟ್ಟು ಸೋಮಿಯ ಮೊಗವ ಒಂದು ಮನುಷ್ಯನ ಅಂದ ದೇವ್ರು ತಿರುಕಿನವೋ ಆಗ ಅಮ್ಮನ ಬದುಕು ಟೋಟಲ್ ಫೇಲಿಯರ್ ಬದುಕುತ್ತಾ. ಆಗ ನಂಗ ಬಂದು ಚರ್ಚ್ಗೆ ಹೋಯಿಂಡಿದ್ದೋ ನಂಗ ಆರಾಧನೆ ಮಾಡಿದ್ದೋ ಎಲ್ಲಾ ಆಶಿಷೆಲ್ಲ ನಡೆದಂಗ ನಡೆದುಂಡು ಅಟ್ಟಂಗ ತೋರ್ಲಿ ಕೂಡ ದೇವ್ರು ತನ್ನ ಮೊಗವ ಎಂದೋ ಏನ್ ಮಾಡಿದನ ತಿರುಕಿದನ ನಂಗ ನೆಂಚಿಂದಿದ್ದನ ಸಿಮ್ಸೋನ್ ಮಾಕೆ தெரியல நம்ம அள்ளுனக அடுத்துட்டு கூட சிம்சோன் நெஞ்சினா ஏன்னா நெஞ்சினா அதுல எப்பொழுதும் போல உதறி கொண்டு போவேன் அல்ல அவன் கடைசிகா உதறி ஓப்புவதுக்கு முடிவில அவளை அரெஸ்ட் ಮಾಡಿಬಿಟ್ಟಿಯಾ ಅವನ ಮಂಡಿ ಅಮ್ಮ ಮೊಟ್ಟಾಕಿಬಿಟ್ಟಿಯಾ. ಅದೇ ಮಗತಿ ಇಂದು நிறைய பேರು ದೇವರು ತನ್ನ ಮೊಗವ ಅವಕರು ಬಿಟ್ಟು ತಿರುಕಿ ಅಪ್ಪರ ಕಾಲ ಎಂಬುದನ್ನು ಅವಕ್ಕೆ ಅರಿಯಾದಂಗೆ ಏನು ಮಾಡಿದ್ದಾರೆ தொடர்ந்து ಅವಕರು ಓಟ ಓಡಿನಿದ್ದಾರೆ தொடர்ந்து ಅವಕ ಸಭೆಯ ನಡೆಸಿನಿದ್ದಾರೆ தொடர்ந்து ಆರಾಧನೆ ಹೋಯಿನಿದ್ದಾರೆ ಎಲ್ಲಾ ಕಾರ್ಯ ಬಂದು ಆಸ್ ಯೂಶುವಲ್ ನಡೆದೆ. ಅಲ್ಲ ಸೋಮಿಯ ಮೊಗವ ಸೋಮಿ ತಿರುಕಿಪ್ಲೆ அடுத்தடுத்து ಏನಾರತ್ತಂದ್ಲೆ ದಿಗಿಲು ಅಲ್ಲಿಯೋಗ ಪಡಪಡಪು
ಅಲ್ಲಿ ಇವಾಗ ಮೋಸವಾದ ಜೋಲಿಗೆಲ್ಲ ನಡೆದರ ಅಂದ್ ಬೈಬಲ್ ಹೇಗಿರ ಇದೆಲ್ಲ ಒಂದು ಕಾರಣ ಸೋಮಿ ಸದ್ದಗ ನಂಗೆ ಕಿವಿಕ ಕೊಡುಲ ಕಿವಿಯ ಸಾய்ச்சுல ನಂಗೆ தாழ்த்துல இந்த ನಿಂಗವು ನಾನು ಸೋಮಿ ಮುಂದಾಡು ನಂಗೆ ತಾഴ്ತಿ ಅರ್ಪಣಿಸುವವ ನಂಗೆ ಅರಕ ಮಾಡುವ ಸೋಮಿ ಗೌಳ್ಳ ದೇವ್ರೆ ಈ ಜಾಮ್ನೋಗಿ ಕೂಡ ನಿನ್ನ ಮಾತುಗ ಹಿಂಗ ನನ್ರಿ ಏನೋ ಈಗ ನಿನ್ನ ಮಾತ ಸ್ವಾಮಿ ಹಿಂಗ ಓದಿದೆಯೋ ಎಸ್ಗೋ ಜಾಮನೋಗೆ ಎಸ್ಗೋ ಟೈಮು ದೇವ್ರೆ ಇಂದು ಜನ ಇಂದು ವಿಶ್ವಾಸಿಗೋ ಇದ್ದಲಿಯೋ ಉಳಿಕಾರರ ಇದ್ದಲಿಯೋ ದೇವ್ರೆ ಸ್ವಾಮಿ ನೀ ಎಂಗಗ நிபந்தனையை தந்துத ಆ நிபந்தனை படி எங்க நடதலத்தான் எங்க பாசு ಆ நிபந்தனை படி நடதலத்தான் எங்க ஆசீர்வாದ ಎಸ್ಗೋ ಅಡಿಯೋಗಿ ಎಂಗಗ ಸಾಧಕವಾದ ವಸನ ಎல்லாம் ಹಿಂಗ ಎತ್ತಿಟ್ಟೋ ಎಂಗಗ ಬಾಧಕವಾಗಿ ಎಂಗಗ ಕಠಿಣವಾಗಿ ತೋರುವ ವಾರ್ತೆಯ ಎಂಗ ಅದನ್ನ ಅದೇ ಒದಕಿಪ್ನಿಯೋ ಆ ಎಡೆಯೋಗಿ ಎಂಗ ಕಿವಿಯ ನಿನಗ ಸಾಚುಲ ಅತ್ತಮಾಕಿ ಕಿವಿ ಸಾಚಾದಕ್ರ ಬದುಕುನೋಗೆ ಸ್ವಾಮಿ ಏನೇನ நடದರಾಮದನ ನಿನ್ನ ಮಾತು ಏಟಡ್ದೆ ಅಗೆಗಾರ ಎಂಗ மேல ஆளுகமானா பிசாசி எங்க மேல தன்ன பலவ தோர்ச்சினா அதுக்கு காரணம் ஏன்னா அதுல எங்க நின்ன ಕಿವಿ ಕೊಡಾದಿಬ್ಬುತ್ತಾ ನಿನ್ನ ಕಟ್ಟಲೆಯ வெறுப்புತ್ತಾ ಅಂದ ನಿನ್ನ ಮಾತೇಗಿರ ಅಲ್ಲ ಎಂಗ ಎಡಿ ಇರಕೂಡದು ಸ್ವಾಮಿ ಅಗೆಗಾರನ ಮೇಲೆ ಎಂಗ ಆಳುಗ ಮಾಡೋತ್ತವರ ಎಂಗ ಮೇಲೆ ಅಗೆಗಾರ ಆಳುಗ ಮಾಡುದುಗ ಎಂಗ ಎಡ ಕೊಡಾದಿಬ್ಬುದುಗ ಎಂಗ ಒತ್ತಾಸ ಮಾಡೋದು ಎಂಗ ಅರಕ ಮಾಡಿಯೋ ಈ ಸದ್ದವ್ ಕೇಪ ಒಬ್ಬೊಬ್ಬನು ತಂಗ ಬದುಕುದೋಗೆ ಸ್ವಾಮಿ ಅಗೆಗಾರ ತಂಗ ಮೇಲೆ ಆಳುಗ ಮಾಡೋದಕ್ಕೆ ಎಡೆ ಕೊಡಾದಿಂಗೆ ಸ್ವಾಮಿ ಅಗೆಗಾರನ ಮೇಲೆ ಇವಕ್ಕ ಆಳುಗೆ ಎತ್ತಿದೇವ್ರೆ ನಿನಗಾಗಿ ಉರುದಯಾಯಿ ಬದುಕೋದ್ಗ ನಿನ್ನ ಸದ್ದಗ ಸೆವಿ ಸಾಯ್ಚಿ ಬದುಕೋದ್ಗ ಒತ್ತಾಸ ಮಾಡು ಏ ಸ್ವಾಮಿ ಹೆಸರು ಕೇತನ್ ದೇವ್ರೆ ಆಮೇನ್ ಆಮೇನ್.